ನಿಮ್ಮ ಜೊತೆ ಯಾರು ಬಂದಿದ್ದಾರಮ್ಮ? ನಿಮ್ಮ ಕಡೆಯವ್ರನ್ನ ಸ್ವಲ್ಪ ಕರ್ಕೊಂಡು ಬರ್ತೀಯಾ? ಮೇಡಮ್ ಏನಾಯಿತು ಮೇಡಮ್? ನಿಮ್ಮ ಕಡೆಯವ್ರನ್ನ ಸ್ವಲ್ಪ ಕರ್ಕೊಂಡು ಬರಮ್ಮ. ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಸರಿ ಮೇಡಮ್, ನಮ್ಮಮ್ಮ ಬಂದಿದ್ದಾರೆ, ಕರ್ಕೊಂಡು ಬರ್ತೀನಿ. ಎಚ್ ಪಿನೂ ಕಡಿಮೆ ಇದೆ ಮೇಡಮ್, 8 ಪಾಯಿಂಟ್ ಇದೆ. ಎಚ್ ಪಿನೂ ಕಡಿಮೆ ಇದೆಯಾ? 8 ಪಾಯಿಂಟ್ ಇದೆ. ಬ್ಲಡ್ ಹಾಕಬೇಕಾಗುತ್ತೆ. ಅಬೋಷನ್ ಮಾಡಿಸ್ಬೇಕಂದ್ರೆ ಬ್ಲಡ್ ಹಾಕ್ಲೇಬೇಕಾಗುತ್ತೆ. 8 ಪಾಯಿಂಟ್ ಇದೆ ಅಂತ ಅಂದರೆ ಹಾಕ್ಲೇಬೇಕಾಗುತ್ತೆ ಮೇಡಮ್. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ನಮಸ್ಕಾರ. ನೀವೊಂದು ಸ್ವಲ್ಪ ದೀಕ್ಷಾ ಅವರೇ ಹೊರಗಡೆ ಇರ್ರಿ, ನೀವು ಇವ್ರ ಹತ್ರ ಸ್ವಲ್ಪ ಮಾತಾಡಬೇಕು. ಸರಿ ಮೇಡಮ್, ಆಯಿತು. ಮೇಡಮ್ ಏನಾಯಿತು ಮೇಡಮ್? ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಇಲ್ಲೋಡಮ್ಮ, ಪಾಪು ಮೂಗಿಗೆ ಅರ್ಧ ಮೂಗು ಬೆಳವಣಿಗೆ ಆಗಿಲ್ಲ. ಮತ್ತು ಹಿಂಗೆ ಮೂಗಿನ ಮೇಲೆ ಬರುತ್ತೆ ಒಂದು ಮೂಳೆ, ಬಲವಾದ ಮೂಳೆ ಇಲ್ಲಿ ಬರುತ್ತೆ. ಇಲ್ಲಿ 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 ದಪ್ಪ ಒಂದು ಮೂಳೆ ಬರುತ್ತೆ ಮೂಗಿನ ಹತ್ರ, ಈ ಕಂಬದ ಹತ್ರ. ಆ ಮೂಳೆ ಇಲ್ಲ ಅದಕ್ಕೆ. ಅದು ಸ್ವಲ್ಪ ದಿನ ಆದಮೇಲೆ ಬೆಳವಣಿಗೆ ಆದರೂ ಆಗ್ಬೋದು. ಇವಾಗ ಎರಡು ಮೂಗಿನ ಹತ್ರ ಹಿಂಗೆ ಎರಡು ಇವಿದಾವಲ್ಲ ಓಲು, ಅದರಲ್ಲಿ ಒಂದು ಕಡೆದು ಮಾತ್ರ ಬೆಳವಣಿಗೆ ಆಗಿದೆ, ಇನ್ನೊಂದು ಕಡೆದು ಇನ್ನೂ ಬೆಳವಣಿಗೆ ಆಗಿಲ್ಲ. ಅರ್ಧ ಮೂಗು ಆಗ್ಬಿಟ್ಟೈತೆ. ಮುಂದೆ ಇದು ತೊಂದರೆ ಆಗುತ್ತೆ. ಅದು ಬೆಳವಣಿಗೆ ಆದರೂ ಆಗ್ಬೋದು, ಮುಂದೆ ಆಗ್ದೇ ಇರ್ಬೋದು. ತುಂಬ ಲೇಟ್ ಆಗಿಬಿಟ್ರೆ ಅಬೋಷನ್ ಮಾಡಿಸೋದಕ್ಕಾಗಲ್ಲ. ನೀವು ಈಗಲೇ ಅಬೋಷನ್ ಮಾಡಿಸ್ಬಿಡಿ. ಅಯ್ಯೋ ಡಾಕ್ಟ್ರೇ, ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೇ? ಹ್ಞೂನಮ್ಮ, ಹೇಳ್ತಾ ಇದ್ದೀನಿ. ಸುಮ್ಮನೆ ಬಿಟ್ಕೊಂಡ್ರೆ ಮುಂದೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇದ್ದೀನಿ. ಅದು ಇನ್ನೂ ಹೋಗ್ತಾ ಹೋಗ್ತಾ ಬೆಳವಣಿಗೆ ಆಗೋ ಸಾಧ್ಯತೆನೂ ಕಾಣಿಸ್ತಾ ಇಲ್ಲ. ಆದರೂ ಆಗ್ಬೋದು, ಆಗ್ದೇ ಇರ್ಬೋದು ಅನ್ನೋ ಥರನೂ ಕಾಣಿಸ್ತಾ ಐತೆ ಅದು. ಅದಕ್ಕೋಸ್ಕರ ಇದು 2 ಓಲ್ ಬರುತ್ತಲ್ಲ ಮೂಗಿನ ಹತ್ರ, ಅದು ಒಂದೇ ಓಲು ಇದಾಗಿರೋದು. ಒಂದು ಕಡೆ ದಪ್ಪಚ್ಚಿ ಆಗ್ಬಿಟ್ಟಿದೆ. ಅದಿನ್ನೂ ಬೆಳವಣಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದು ಸರಿಯಾಗಿ ಹೇಳೋಕ್ಕಾಗಲ್ಲ. 100% ಆದರೂ ಆಗಬಹುದು, ಆಗ್ದಲೇ ಇರ್ಬೋದು ಅನ್ನೋ ಥರ ಐತೆ. ಅದಕ್ಕೋಸ್ಕರ ಬೆಳವಣಿಗೆನೂ ಕಡಿಮೆ ಇದೆ, ಹೃದಯ ಬಡಿತನೂ ಕಡಿಮೆ ಇದೆ ಪಾಪುದು. ಅಬೋಷನ್ ಮಾಡಿಸಿದ್ರೆ ತುಂಬ ಒಳ್ಳೇದಮ್ಮ, ಮುಂದೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ ಡಾಕ್ಟ್ರೇ, ಅದಕ್ಕೇನು ಮೆಡಿಸನ್ ಇಲ್ವಾ? ಮಾತ್ರೆ ಗೀತ್ರೆ ಎಲ್ಲ ಏನಾದರೂ ಕೊಟ್ಟು, ಇಂಜೆಷನ್ನು ಏನಾದರೂ ಮೆಡಿಸನ್ ಕೊಟ್ಟು ಸ್ವಲ್ಪ ನೋಡಿರಿ ಡಾಕ್ಟ್ರೇ. ಬೆಳವಣಿಗೆ ಆಗೋ ಥರ ಮಾಡಿರಿ. ಇನ್ನೇನು ಹೃದಯ ಬಡಿತ ಅದೆಲ್ಲ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಬೆಳವಣಿಗೆ ಎಲ್ಲನ. ಹಾಗೆ ಮೆಡಿಸನ್ನಲ್ಲಿ ಅದೆಲ್ಲನ ಸರಿ ಹೋಗಂಗಿದ್ರೆ ನಾವು ಮೆಡಿಸನ್ ಕೊಟ್ಟು ಮೆಡಿಸನ್ನಲ್ಲೇ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ವಿ. ಅದು ಆಗೋದಿಲ್ಲ, ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಮುಂದಕ್ಕೆ ಈಗಲೇ ಹೇಳ್ತಾ ಇದ್ದೀವಿ. ನೋಡಿ, ಬೇಗ ಡಿಸಿಷನ್ ತೊಗೊಂಡು ಬೇಗ ಅಬೋಷನ್ ಮಾಡಿಸ್ಬಿಡಿ. ಅಬೋಷನ್ ಮಾಡಿಸ್ಬಿಟ್ರೆ ಒಳ್ಳೆಯದು. ಮತ್ತೆ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇರೋ ಪರಿಸ್ಥಿತಿ ಹೇಳ್ತಾ ಇದ್ದೀನಿ ನೋಡಿ. ಅವ್ರಿಗೆ ಎಚ್ ಪಿನೂ ಕಡಿಮೆ ಇದೆ ಮೇಡಮ್, ಅವ್ರಿಗೆ ಬ್ಲಡ್ಡೂ ಕಡಿಮೆ ಇದೆ. 8 ಪಾಯಿಂಟ್ ಇದೆ. 8 ಪಾಯಿಂಟ್ ಇರೋದ್ರಿಂದನ ಅವ್ರಿಗೆ ಬ್ಲಡ್ ಹಾಕಬೇಕಾಗುತ್ತೆ. ಬ್ಲಡ್ ಹಾಕೇ ಅಬೋಷನ್ ಮಾಡಿಸ್ಬೇಕಾಗುತ್ತೆ. ಬ್ಲಡ್ ತುಂಬ ಕಡಿಮೆ ಇದೆ, 8 ಪಾಯಿಂಟ್ ಇದೆ. 8 ಪಾಯಿಂಟ್ ಇದ್ದಾಗ ಮಾಡೋದಕ್ಕಾಗಲ್ಲ. ಮಿನಿಮಮ್ 10 ಪಾಯಿಂಟ್ 10 ಪಾಯಿಂಟ್ ಆದರೂ ಇರಬೇಕಾಗುತ್ತೆ. 10 ಪಾಯಿಂಟ್ 11 ಪಾಯಿಂಟ್ ಆದರೂ ಇರಬೇಕು. ಯಾಕಂದರೆ ಮತ್ತೆ ಬ್ಲಡ್ ಜಾಸ್ತಿ ಆಗುತ್ತೆ. ಅದಕ್ಕೇ ನೀವು ಅಬೋಷನ್ ಮಾಡಿಸ್ಬೇಕಾದ್ರೆ ಬ್ಲಡ್ ಹಾಕಿಸ್ಬೇಕಾಗುತ್ತೆ. ತುಂಬ ಕಷ್ಟ ಐತೆ ನೋಡಮ್ಮ. ನೋಡಿರಿ, ನೀವೇನು ಮಾಡ್ತೀರಾ ಬೇಗ ಡಿಸಿಷನ್ ತೊಗೊಳ್ಳಿ. ಅಲ್ಲ, ಅಬೋಷನ್ ಮಾಡಲೇಬೇಕಾ ಡಾಕ್ಟ್ರೇ? ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ಅದು ಮತ್ತೆ ಬೆಳವಣಿಗೆ ಆದರೂ ಆಗ್ಬೋದು, ಆಗ್ದಲೇ ಇರ್ಬೋದು. ಆಗುತ್ತೆ ಅಂತಲೂ ಹೇಳೋಕ್ಕಲ್ಲ, ಆಗಲ್ಲ ಅಂತಲೂ ಹೇಳೋಕ್ಕಲ್ಲ, ಹಂಗೆ. ಅದಕ್ಕೋಸ್ಕರ ಅದು ಬೆಳವಣಿಗೆ ಆಗೋ ಥರ ಕಾಣಿಸ್ತಾ ಇಲ್ಲ. ಬೆಳವಣಿಗೆ ಆಗೋ ರೀತಿ ಇಲ್ಲ ಕಣಮ್ಮ. ಅದು ಆಗೋದಿಲ್ಲ ಬಿಡಿ, ಆಗೋದಿಲ್ಲ. ನಿಮಗೆ ಆಗುತ್ತೆ ಅಂತಂದರೆ ಆದರೂ ಆಗ್ಬೋದೇನೋ ಅಂತ ಅನ್ಕೊತೀರ ನೀವು. ಮತ್ತು ಅದು ಜಾಸ್ತಿ ದಿನ ಮೀರಿಬಿಟ್ರೆ, ದಿನ ತುಂಬಿಬಿಟ್ರೆ ಅವಾಗ ಏನು ಮಾಡೋದಕ್ಕಾಗಲ್ಲ. ಯಾಕಂದರೆ ಇವಾಗ ಇನ್ನೂ ದಿನ ಇದೆ, ಇವಾಗ ಅಬೋಷನ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಮುಂದೆ ದಿನ ತುಂಬಿಬಿಟ್ರೆ ಏನು ಮಾಡೋದಕ್ಕಾಗಲ್ಲ ಆಮೇಲೆ. ಅದಕ್ಕೆ ಸುಮ್ಮನೆ ಅಂಥ ಮಕ್ಕಳನ್ನ ಪಡೆಯೋದಕ್ಕಿನ್ನ ಹೇಳ್ರಿ, ಅಂಥ ಪ್ರಾಬ್ಲಮ್ ಇದ್ಬಿಟ್ರೆ ತುಂಬ ಜೀವನ ಪರ್ಯಂತ ಏನು ಬೇಕಾಗುತ್ತೆ. ಜೀವನ ಪೂರ್ತಿ ಎಷ್ಟು ಕಷ್ಟ ಅಂತ ಮಕ್ಕಳನ್ನ ಸಾಕೋದಕ್ಕೆ. ಉಸಿರಾಟ ಕಡಿಮೆ ಆಗುತ್ತೆ. ಮತ್ತು ಆ ಹೆರಿಗೆ ಸಮಯದಲ್ಲಿ ಇವ್ರಿಗೆ ತಾಯಿಗೆ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಮಕ್ಕಳು ಇನ್ನೂ ಆಗ್ತಿರ್ತವೆ. ಅಬೋಷನ್ ಮಾಡಿಸ್ಬಿಡಿ. ಸರಿ ಆಯಿತು ಡಾಕ್ಟ್ರೇ. ಅವ್ರ ಗಂಡಗೆ ಹೇಳಿ, ಅವ್ರ ಗಂಡನ ಕರ್ಕೊಂಡು ಬರ್ತೀವಿ ಡಾಕ್ಟ್ರೇ. ಆದಷ್ಟು ಬೇಗ ಮಾಡಿಸ್ಬಿಡಿ. ದಿನ ತುಂಬಿದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಅಬೋಷನ್ ಮಾಡೋದಂದರೆ ಸುಮ್ಮನೆ ಅಲ್ಲ. ಬೇಕಾದರೆ ಒಂದು ಹೆರಿಗೆ ಮಾಡ್ಬೋದು. ಇವಾಗ ಹಣ್ಣಾಗಿ ಕಾಯಾಗಿ ಹಣ್ಣಾಗಿ ಉದುರೋದಕ್ಕಿನ್ನ ಬರೀ ಕಾಯಿನೇ ಬೀಳಿಸೋದು ತುಂಬ ಕಷ್ಟ. ಹಾಗೆ ಅಬೋಷನ್ ಮಾಡೋದು ತುಂಬ ಕಷ್ಟ. ಸರಿನಾ? ಅವ್ರಿಗೆ ಬ್ಲಡ್ ಹಾಕಲೇಬೇಕು, ಬ್ಲಡ್ ಅರೇಂಜ್ ಮಾಡಬೇಕು ಅವ್ರಿಗೆ. ಸರಿ ಆಯಿತು ಡಾಕ್ಟ್ರೆ. ಬೆಳವಣಿಗೆ ಕಡಿಮೆ ಇದೆ, ಅದಕ್ಕೆ ನೀವು ತೆಗೆಸ್ಕೋಬೇಕು ಅಂತ ಹೇಳಿ ಅವ್ರ ಹತ್ರ ಹೇಳ್ಬೇಕು. ಸರಿನಾ? ಸರಿ ಆಯಿತು ಡಾಕ್ಟ್ರೆ. ಅಮ್ಮ ಏನಾಯ್ತಮ್ಮ?
ಇಲ್ಲಡಮ್ಮ, ನಿಮ್ಮ ಪಾಪುದು ಬೆಳವಣಿಗೆ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ ಬೆಳವಣಿಗೆ. ಇವಾಗ ನೋಡಿದ್ರೆ ಚೆನ್ನಾಗಿ ಆಗಬೇಕಾಗಿತ್ತು. ನೀವು ಟ್ಯಾಬ್ಲೆಟ್ ಎಲ್ಲ ತಗೊಂಡಿಲ್ವಾ? ನಾನು ನೆಕ್ಸ್ಟ್ ಟೈಮ್ ಬಂದಾಗೆಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ನಲ್ಲ, ಟ್ಯಾಬ್ಲೆಟ್ ಎಲ್ಲ ತಗೊಂಡಿಲ್ವಾ ನೀವು? ಬೆಳವಣಿಗೆ ತುಂಬ ಕಡಿಮೆ ಇದೆ. ಅಯ್ಯೋ, ಏನು ಹೇಳ್ತಾ ಇದ್ದೀರಾ ಡಾಕ್ಟ್ರೇ? ಮಾತ್ರೆಗಳೆಲ್ಲ ಯಾವ ನುಂಗಿಲ್ಲ ಡಾಕ್ಟ್ರೇ, ಅದಕ್ಕೆ ಬೆಳವಣಿಗೆ ಕಡಿಮೆ ಇರೋದು. ನಾನು ನುಂಗಮ್ಮ ಅಂತ ಬಡ್ಕೊಂತಿದ್ದೆ. ಮಾತ್ರೆಗಳು ಮೆಡಿಸನ್ ಯಾವ ನೀವು ಕೊಟ್ಟಿದ್ರಲ್ಲ, ಪೌಡ್ರು ಹಾಲು ಹಾಕೊಂಡು ಕುಡಿಯೋದು, ಅದೆಲ್ಲ ನಾನು ಕುಡ್ದೇ ಇಲ್ಲ. ಅದಕ್ಕೇನೆ ನೋಡಿ, ಅವನ್ನೆಲ್ಲ ಮೆಡಿಸಿನ್ ತೊಗೋಬೇಕಾಗಿತ್ತು ನೀವು. ಟ್ಯಾಬ್ಲೆಟ್ ಎಲ್ಲ ಚೆನ್ನಾಗಿರೋ ಬರ್ಕೊಟ್ಟಿದ್ದೆ, ಬ್ಲಡ್ಡೂ ಕಡಿಮೆ ಇದೆ, ಬ್ಲಡ್ ಇಂಪ್ರೂವ್ ಆಗೋ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಿದ್ದೆ ನಿಮಗೆ. ಆ ಮೆಡಿಸನ್ ಎಲ್ಲ ಕೊಟ್ಟರು ನೀವು ಯಾಕೆ ಮೆಡಿಸನ್ ತೊಗೊಂಡಿಲ್ಲ? ಇವಾಗ ನೋಡಿ HP ಕಡಿಮೆ ಇದೆ, ನಿಮಗೆ ಬ್ಲಡ್ ಹಾಕಬೇಕಾಗುತ್ತೆ. ಮೆಡಿಸನ್ ಬರ್ಕೊಟ್ರು ತೊಗೊಂಡಿಲ್ಲಲ್ಲ ನೀವು. ಎಲ್ಲ ತಗೊಂಬಂದು ಹಂಗೆ ಇಕ್ಕಿದಾಳೆ. ಒಂದು ಮಾತ್ರೆ ನುಂಗಿಲ್ಲ, ಒಂದು ಟಾನಿಕ್ ಕುಡ್ದಿಲ್ಲ, ಒಂದು ಪೌಡ್ರು ಕುಡ್ದಿಲ್ಲ, ಏನಿಲ್ಲ. ಅದಕ್ಕೆ ಬೆಳವಣಿಗೆ ಕಡಿಮೆ ಇರೋದು. ಇವಾಗ ಏನು ಮಾಡಬೇಕು ಡಾಕ್ಟ್ರೆ? ಅದಕ್ಕೇನೆ ಇವಾಗ ಅಬೋಷನ್ ಮಾಡಲೇಬೇಕಮ್ಮ. ಅಯ್ಯೋ, ಅಬೋಷನ್ ಮಾಡಲೇಬೇಕಾ ಡಾಕ್ಟ್ರೆ? ಅಯ್ಯೋ, ಮೆಡಿಸನ್ನಿಂದ ವಾಸಿ ಆಗಲ್ಲ ಡಾಕ್ಟ್ರೆ, ಸರಿ ಹೋಗಲ್ವಾ ಮೆಡಿಸನ್ನಿಂದ ವಾಸಿ ಆಗೋದಾದರೆ ಮೆಡಿಸನ್ ಕೊಡಿ ಡಾಕ್ಟ್ರೆ. ಇನ್ಮೇಲಿಂದ ಮಾತ್ರೆ ಟಾನಿಕ್ ಎಲ್ಲ ತಗೊಳ್ತೀನಿ. ಮುಂಚೆನೇ ತಗೋಬೇಕಾಯ್ತು ದೀಕ್ಷಾ, ನಾನು ಹೇಳ್ತಾ ಇದ್ದೆ ತಾನೇ. ದಿನ ತಗೊಳಮ್ಮ, ಮಾತ್ರೆ ನುಂಗಮ್ಮ ಅಂತ ಹೇಳಿದ್ರೆ ಏನಕ್ಕೋ ಹೇಳ್ತಾ ಇದ್ದೆ ನಮ್ಮಮ್ಮಯ್ಯ ಅನ್ಕೊಂತಿದ್ದೆ ನೀನು. ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ಹೇಳಿ ಸಾಕಾಗೋಯ್ತು ನೋಡಿ. ಇವಾಗ ಎಂಥ ಕೆಲಸ ಆಯಿತು. ಇವಾಗ ಹೊರಟು ಬರಬೇಕು. ನಡಿ ಹೋಗೋಣ. ಚಿರುಂಗ್ ಕರ್ಕೊಂಡು ಹಂಗೇನೆ ಚಿರುಗು ಈ ವಿಷಯ ಹೇಳಿ ಚಿರುಂಗ್ ಕರ್ಕೊಂಡು ಬರಬೇಕು. ಬೇಗ ಅಡ್ಮಿಟ್ ಆಗಬೇಕು ಬಂದು. ಸರಿ ಆಯಿತು ಡಾಕ್ಟ್ರೆ, ಇವ್ರ ಗಂಡಂಗೆ ಕರ್ಕೊಂಡು ಬರ್ತೀವಿ. ನೀವೇ ಅಬೋಷನ್ ಮಾಡ್ತೀರಾ ತಾನೇ? ಸರಿ ಅಮ್ಮ, ಆಯಿತು ಮಾಡ್ತೀವಿ. ಬಂದುಬಿಡಿ, ಆದಷ್ಟು ಬೇಗ ಮಾಡಿಸ್ಬಿಡಿ. ದಿನ ಕಳೆದ್ರೆ ತುಂಬ ಕಷ್ಟ ಆಗುತ್ತೆ. ನಾಳೆನೇ ಬಂದರೆ ಅಡ್ಮಿಟ್ ಆದರೆ, ಇಲ್ಲಾಂದ್ರೆ ಇವಾಗಲೇ ಅಡ್ಮಿಟ್ ಆಗಿಬಿಡಿ. ಇಲ್ಲ ಡಾಕ್ಟ್ರೆ, ಊರಿಗೆ ಹೋಗಿ ಅವ್ರ ಗಂಡಂಗೆ ಕರ್ಕೊಂಡು ಸಾಯಂಕಾಲ ಬಂದು ಅಡ್ಮಿಟ್ ಆಗ್ತೀವಿ ಡಾಕ್ಟ್ರೆ. ಸರಿ ಆಯ್ತು, ಆಗ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೀಕ್ಷೆಗೆ ಅಬೋಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಈಗ ಮೂಳೆ ಬೆಳವಣಿಗೆ ಎಲ್ಲನ ಕಡಿಮೆ ಇದೆ, ಹೃದಯ ಬಡಿತ ಕಡಿಮೆ ಇದೆ, ಮೂಗಿಂದು 2 ಹೋಲ್ ಇರುತ್ತಲ್ಲ ಮೂಗಿನ ಹತ್ರ, ಅಲ್ಲಿ ಒಂದು ಹೋಲ್ ಮಾತ್ರ ಬೆಳವಣಿಗೆ ಆಗಿದೆ, ಇನ್ನೊಂದು ಹೋಲ್ ಬೆಳವಣಿಗೆ ಆಗಿಲ್ಲ. ಅದು ಬೆಳವಣಿಗೆ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೇನೆ ಅಬೋಷನ್ ಮಾಡಿಸ್ಬೇಕಂತೆ. ಏನು ಮಾಡಲಿ, ಹಿಂಗಾಗೈತೆ. ಅದರ ಬೇರೆ ರಕ್ತ ಬೇರೆ ಕಡಿಮೆ ಐತೆ ಅಂತ ಹೇಳಿದರೆ ರಕ್ತ ಹಾಕಿಸ್ಬೇಕು. ಏನಪ್ಪ ಮಾಡೋದು ಇವಾಗ? ನಮಗೇನಪ್ಪ ಇಂಥ ಪರಿಸ್ಥಿತಿ ಬಂತು ಅಮ್ಮಂಗಾಗ್ತೈತೆ. ಹೇಳಿದೆ. ಅವಾಗ ಹೋದ್ಸತಿ ಬಂದಿದ್ವಿ, ಇವಾಗ ಸ್ಕ್ಯಾನಿಂಗ್ ಮಾಡ್ಸೋಕೆ ಬಂದಿದ್ದಕ್ಕೆ ಈ ವಿಷಯ ಗೊತ್ತಾಯ್ತು. ಹೋದ್ಸತಿ ಏನು ಸ್ಕ್ಯಾನಿಂಗ್ ಮಾಡಲಿಲ್ಲ, ಇಂಜೆಕ್ಷನ್ ಎಲ್ಲ ಹಾಕಿ ಮಾತ್ರೆ ಮೆಡಿಸನ್ ಎಲ್ಲ ಬರ್ಕೊಟ್ಟು ಕಳಿಸಿದ್ರು. ಇವಾಗ ಸ್ಕ್ಯಾನಿಂಗ್ ಮಾಡಿಸಿದ್ಕೆ ಎಲ್ಲನ ಹಿಂಗೈತೆ ಅಂತ ಹೇಳವ್ರಿ. ಏನು ಮಾಡ್ಬೇಕು ಇವಾಗ ಅಂಬದೇ ಗೊತ್ತಾಗ್ತಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಅಬೋಷನ್ ಮಾಡಿಸ್ಬೇಕಂತೆ ಮಾಡಿಸ್ತೀವಿ. ಏನು ಮಾಡೋಣ? ಅದಕ್ಕೆ ಊರಕ್ಕೆ ಹೋಗಿ ಚಿರುಂಗ್ ಕರ್ಕೊಂಡು ಬಂದು ಅಡ್ಮಿಟ್ ಆಗ್ತೀವಿ. ಏನು ಮಾಡೋದು? ಅವರು ಮಾತ್ರೆ ಟಾನಿಕ್ಕು ಪೌಡ್ರು ಹಾಲು ಹಾಕೊಂಡು ಕುಡಿಯೋ ಪೌಡ್ರು ಎಲ್ಲ ಕೊಟ್ಟಿದ್ರು. ಆದರೆ ಇವಳು ಒಂದು ಮಾತ್ರೆನೂ ನುಂಗಲಿಲ್ಲ. ಮಾತ್ರೆ ನುಂಗಮ್ಮ, ಟಾನಿಕ್ ಕುಡಿಯಮ್ಮ ಅಂತ ದಿನ ಹೇಳ್ತಿದ್ದೆ. ದಿನ ಹೇಳಿದ್ರೂ ಕೇಳ್ತಾ ಇರಲಿಲ್ಲ ಇವಳು. ಏನು ಮಾತಂಬದೇ ಕೇಳ್ತಾ ಇರಲಿಲ್ಲ. ನೋಡು, ಆ ಮಾತ್ರೆ ಟಾನಿಕ್ ಎಲ್ಲ ತಗೊಂಡಿದ್ರೆ ಅವ್ರು ಯಾಕೆ ಕೊಡ್ತಾರೆ ಡಾಕ್ಟ್ರು? ಇವಾಗ ಹಿಂಗಾಗ್ತಾ ಇರಲಿಲ್ಲ. ಏನು ಮಾಡೋದು? ಏನು ಮಾಡೋಕ್ಕಾಗುತ್ತೆ? ಮತ್ತೆ ಮುಂದೆ ಇವೆಲ್ಲ ಕಷ್ಟ ಅನುಭವಿಸೋದ್ಕಿನ್ನ ಇವಾಗಲೇ ಅಬೋಷನ್ ಮಾಡಿಸಿದ್ರೆ ವಾಸೆ. ಮುಂದೆ ಅಂತ ಮಕ್ಕಳಿದ್ದು ತುಂಬ ಕಷ್ಟ ಆಗುತ್ತೆ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.